ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನೀಲಗುಂದ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ಸಂಪನ್ಮೂಲ ವ್ಯಕ್ತಿಯವರ ತೋಟದಲ್ಲಿ ನಾಗರಾಜ್ ಪಾಟೀಲ್ ಅಂತಂದೇಳಿ BJPಯ ಸಕ್ರಿಯ ಕಾರ್ಯಕರ್ತ, ಒಬ್ಬ ದೇಶಾಭಿಮಾನಿ, ಸುಸ್ಥಿರ ಕೃಷಿಯನ್ನು ಅವ್ರ ತೋಟದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. 5 ತಿಂಗಳ ಹಿಂದೆ, ಇದು 6ನೇ ತಿಂಗಳು ರನ್ನಿಂಗು, ಈ ತೋಟಕ್ಕೆ ಬಂದಿದ್ವಿ. ಸುಸ್ಥಿರ ಕೃಷಿನಲ್ಲಿ ಈ ತೋಟ ನಿರ್ವಹಣೆ ಮಾಡೋದ್ರಿಂದ ಅವರು ಟ್ರೈನರ್ಸ್ಗೆ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸಮಾಜದಲ್ಲಿ ಒಂದು ರೀತಿ ದೇಶಾಭಿಮಾನ ಅಂತಕ್ಕಂಥದ್ದು ಅವರ ರಕ್ತದಲ್ಲೇ ರಕ್ತಗತವಾಗಿ ಬಂದಿದೆ ಅಂತಕ್ಕಂಥ ವಿಚಾರಗಳನ್ನ ತಿಳಿಸುತ್ತಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ. ನಮಸ್ಕಾರ ಸರ್ ಪಾಟೀಲ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತಿನ ಜಾಗತಿಕ ತಾಪಮಾನದ ಬಗ್ಗೆ ಸರ್ ತಮ್ಮ ಅನಿಸಿಕೆ. ಇವತ್ತೇನಾಗ್ತದೆ ಅಂತಂದ್ರೆ ಎಲ್ಲ ಕಡೆ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗ್ತಾ ಇದೆ. ಹಿಂದಿನ ಸಲ 43-44 ಡಿಗ್ರಿ ಉಷ್ಣಾಂಶವನ್ನು ನಮ್ಮ ರಾಜ್ಯದಲ್ಲೇ, ನಮ್ಮ ಜಿಲ್ಲೆನಲ್ಲಿ ಅಥವಾ ಪಕ್ಕದ ಜಿಲ್ಲೆಗಳನ್ನು ನೋಡ್ತಾ ಇದ್ವಿ. ಅತಿಯಾದ ತಾಪಮಾನದಿಂದ ನಾವು ತೋಟ ಉಳಿಸೋದು ತುಂಬ ಕಷ್ಟ ಅಂತಕ್ಕಂಥದ್ದು. ಇದ್ರ ಬಗ್ಗೆ ತಾವು ವಿಚಾರಗಳನ್ನ ಮಂಡಿಸ್ಕೊಂತ ಹೋಗಿ ಸರ್. ನಮಸ್ಕಾರಗಳು ಸರ್. ಸರ್, ಇವತ್ತು ಜಗತ್ತಿಗೆ ಬರ್ತಾ ಇರ್ತಕ್ಕಂಥ ಅತಿ ದೊಡ್ಡ ಶಾಪಗಳಲ್ಲಿ ಅತ್ಯಂತ ಕ್ರೂರ ಶಾಪ ಯಾವುದಂದರೆ ಜಾಗತಿಕ ತಾಪಮಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಜಗತ್ತಿನ ವಿನಾಶ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ ಅಂಥೇಳಿ ಬಹುವಾಗಿ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ, ಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ, ಸಂಸ್ಕೃತರು ಒಪ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತು 20 ಡಿಗ್ರಿ 22 ಡಿಗ್ರಿ ಇರ್ತಕ್ಕಂಥ ತಾಪಮಾನ 40 ಡಿಗ್ರಿ ಬಂದಿದೆ ಅಂದರೆ ಈ ಆಹಾರವನ್ನು, ನೀರನ್ನು ಸೇವಿಸ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಮನುಷ್ಯನೇ ಬದುಕುಳಿಯೋದು ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಬರೀ ವಿಷವನ್ನೇ, ರಾಸಾಯನಿಕವನ್ನು ಉಂಡು ತಾಪಮಾನವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭೂಮಿ ತಾಯಿಗೆ ಕಡಿಮೆ ಆಗಿದೆ. ಇದರ ಪರಿಣಾಮ ಏನಾಗಿದೆ ಅಂದರೆ ನಾವು ಹಾಕ್ತಕ್ಕಂಥ ಬೆಳೆಗಳು ನೀರು ಹಾಯಿಸಿ 2-3 ದಿನಗಳಲ್ಲೇ ಮತ್ತೆ ನೀರು ಕೇಳೋಂಥ ಪರಿಸ್ಥಿತಿ, ಆಹಾರ ಕೊಟ್ಟು 10-15 ದಿವಸಗಳಲ್ಲೇ ಮತ್ತೆ ಆಹಾರ ಬೇಕು ಅಂತಕ್ಕಂಥ ಪರಿಸ್ಥಿತಿ ಗಿಡಗಳಲ್ಲಿ ಬಂದಿದೆ. ಇದರ ಪರಿಣಾಮ ಮನುಷ್ಯನಲ್ಲೂ ನೀವು ಕಾಣ್ತಾ ಇದ್ದೀರಿ. ಯಾಕೆಂದರೆ ಮನುಷ್ಯ, ಆರೋಗ್ಯವಂತ ಮನುಷ್ಯ, ನಾವು 4 ಲೀಟ್ರ್ ನೀರು ಕುಡಿಬೇಕು, 5 ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳ್ತಾ ಇದ್ದೀವಿ. 5 ಲೀಟ್ರ್ ನೀರು ಕುಡಿದ್ರೂ ದಾಹ ಹಿಂಗ್ತಾ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಮನುಷ್ಯನಿಗೆ ಆಗ್ತಾ ಇಲ್ಲ ಪರಿಸ್ಥಿತಿ. ದುರಂತ ಏನಂದರೆ ಬೇಕಾದಷ್ಟು ಊಟ ಮಾಡಿರಿ ಅಂತ ಹೇಳ್ತಿದ್ರು ಹಿರಿಯರು, ಈಗ ಊಟ ಕಡಿಮೆ ಮಾಡಿರಿ ಅಂತ ಹೇಳಿ ಅಂತ ಡಾಕ್ಟ್ರು ಬಂದಿದ್ದಾರೆ. ಯಾಕಂದರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಅವತ್ತು ಮನುಷ್ಯನನ್ನು ತಳ್ಳಿದೆ. ಇದರ ಪರಿಣಾಮ ಏನಾಗ್ತೈತೆ ಅಂದರೆ ಮನುಷ್ಯ ಮತ್ತು ಒಬ್ಬ ವಿಜ್ಞಾನಿ ಒಂದು ಕಾಯಿಲೆಗೆ ಔಷಧಿಯನ್ನು ಕಂಡುಹಿಡಿದ್ರೆ ಮತ್ತೊಂದು ಹೊಸದಾದ ಕಾಯಿಲೆ ಉತ್ಪತ್ತಿ ಆಗ್ತಾಯಿದೆ ಮನುಷ್ಯನಲ್ಲಿ. ಹಾಗೆಯೇ ಮನುಷ್ಯನಿಗೆ ಬರದ ರೋಗ ಮರಕ್ಕೆ ಬರ್ತದೆ ಏನು ಅಂತೇಳಿ ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅದು ಸತ್ಯನೂ ಇತ್ತು. ಇವತ್ತು ಎಲ್ಲ ಮರಗಳಿಗೂ ಕೂಡ ರೋಗ ಬರ್ತಕ್ಕಂಥ, ಎಲ್ಲ ಮರಗಳಿಗೂ ಕೂಡ ಕಾಯಿಲೆಯಿಂದ ನರಳತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದರ ಪರಿಣಾಮ ಏನಂದರೆ ಅತಿಯಾದ ರಾಸಾಯನಿಕಗಳ ಬಳಕೆ, ಅತಿಯಾಗಿ ಔಷಧಿಗಳ ಬಳಕೆ, ಆಮೇಲೆ ಮಣ್ಣನ್ನು ನಾವು ಸುಸ್ಥಿರವಾಗಿ ಇಟ್ಕೊಳ್ಳದೆ ಇರತಕ್ಕಂಥದ್ದು ಮಹಾ ದೊಡ್ಡ ಅಪರಾಧವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಭೂಮಿ ತಾಯಿ ಒಂದು ಹಂತದವರೆಗೆ ಶಾಖವನ್ನು ತಡೆಯುತ್ತೆ, ಬಿಸಿಲನ್ನು ಸಹಿಸುತ್ತೆ. ಅತಿಯಾದ ಬಿಸಿಲಿನಿಂದಾಗಿ ಭೂಮಿ ಕೂಡ ನರಳ್ತಾ ಇದೆ. ಹೀಗಾಗಿಬಿಟ್ಟು ಅದಕ್ಕೆ ನಾವು ಹಸಿರು ಹೊದಿಕೆಯನ್ನು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯಾವ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಉಳಿಗಾಲವಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಅನುಭವನೂ ಕೂಡ. ಯಾಕೆಂದರೆ ಇದು ಮಹಾದೇವಪ್ಪ ಸಾರ್ ಅವರು ಈಗ 6 ತಿಂಗಳ ಹಿಂದೆ ನಮ್ಮ ತೋಟಕ್ಕೆ ಬಂದಾಗ ಆ ತೋಟದ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ನನಗೆ ಕಾಣ್ತಾ ಇದೆ. ಯಾಕೆಂದರೆ ಅವತ್ತು ನಾನು ಭೂಮಿಗೆ ಹಸಿರು ಹೊದಿಕೆಯನ್ನು ಹೊಂದಿಸಿರಲಿಲ್ಲ. ಇವತ್ತು ನಾನು ಅವರ ಮಾತನ್ನು ನಂಬಿ, ಅವರ ಮಾತನ್ನು, ಸಲಹೆಯನ್ನು ಸ್ವೀಕರಿಸಿ ಆಮೇಲೆ ನನ್ನ ಮನಸ್ಸಿಗೂ ಅನ್ನಿಸ್ತು, ನಾನು ಕೂಡ ಭೂಮಿ ತಾಯಿಗೆ ಹಸಿರು ಹೊದಿಕೆಯನ್ನು ಒದಗಿಸಿದಾಗ ಯಾವ ರೀತಿ ಪರಿಣಾಮ ಆಗ್ಬೋದು ಅನ್ನೋದನ್ನು ಕೇವಲ ಈಗ ನಾನು ಹಲಸಂದಿ ಮತ್ತೊಂದು ಹುಲ್ಲನ್ನು, ಹೀರಿಯನ್ನು ಹಾಕಿ 3-4 ತಿಂಗಳಲ್ಲಿ ಅದರ ಪರಿಣಾಮನೂ ನಾನು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಯಾಕೆಂದರೆ ಗಿಡಗಳು, ನನ್ನ ತೋಟ ಹೋಯಿತು, ಇದು ಬರ್ನ್ ಆಯಿತು ಅನ್ನೋ ಲೆಕ್ಕಕ್ಕೆ ನಾನು ಬಂದಿದ್ದೆ, ತೋಟ ಹಾಳಾಯಿತು ಅನ್ನೋ ಲೆಕ್ಕಕ್ಕೆ ಬಂದಿದ್ದೆ. ಆದರೆ ನಿಮ್ಮ ಸಲಹೆ, ಮಹದೇವಪ್ಪ ಸರ್ ಅವರ ಸಲಹೆ, ನನ್ನ ಪರಿಶ್ರಮ ಮತ್ತು ಇದ್ರ ಮೇಲೆ ಆಗ್ತಕ್ಕಂಥ ನಾವು ಸುಸ್ಥಿರ ಕೃಷಿಗೆ ಒತ್ತು ಕೊಟ್ಟಿದ್ದರಿಂದ ಇವತ್ತು ನನ್ನ ತೋಟ ಮತ್ತೆ ಹಸಿರಿನಿಂದ ನಳನಳಿಸ್ತಾ ಇದೆ. ಇದಕ್ಕೆ ನಾನು ಮೊದಲನೇದಾಗಿ ಮಹದೇವಪ್ಪ ಸರ್ ಅವರಿಗೂ, ಆಮೇಲೆ ನಾನು ಭಾಳಷ್ಟು ವೀಡಿಯೋಗಳನ್ನು ಹುಲ್ಲುನಾಚೇಗೌಡ ಸರ್ದು ನೋಡ್ತಾ ಇರ್ತೀನಿ. ಅವರ ಅನುಭವ ಏನಿದೆಯಲ್ಲ, ಆ ಅನುಭವ ನಮಗೆ ಬರೀ ಕೇಳಿದರೆ ಸಾಕು, ಮನಸ್ಸಿಗೆ ಭಾಳಷ್ಟು ತೃಪ್ತಿ ಆಗುತ್ತೆ. ಆಮೇಲೆ ಅವರು ಅತಿರಂಜಿತವಾಗಿ ಏನು ಮಾತಾಡೋದಿಲ್ಲ, ಸಹಜವಾಗಿ. ಈಗ ಕೆಲವೊಬ್ಬರು ಅವರ ಸಂಸ್ಥೆ ಬಗ್ಗೆ ಅಥವಾ ಅವರ ಔಷಧಿಗಳ ಬಗ್ಗೆ ಅಥವಾ ಅವರ ಗೊಬ್ಬರಗಳ ಬಗ್ಗೆ ಭಾಳಷ್ಟು ಉತ್ಪ್ರೇಕ್ಷೆಯಿಂದ ಹೇಳ್ತಾರೆ, ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ. ಆದರೆ ಇದೇ ಡಾಕ್ಟರ್ ಸಾಯಿಲ್ನ ಹುಲ್ಲುನಾಚೇಗೌಡ ಸರ್ ಇರ್ಬೋದು, ಮಹದೇವಪ್ಪ ಸರ್ ಇರ್ಬೋದು, ರೈತನ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ, ರೈತನ ಬದುಕನ್ನು ಯಾವ ರೀತಿ ಹಸನುಗೊಳಿಸ್ಬೋದು. ನಾವು ಒಂದೇ ದಿವಸಕ್ಕೆ ಪ್ರಪಂಚ ಬದಲಾವಣೆ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಪ್ರತಿ ಹಂತದಲ್ಲಿ
ಪ್ರತಿದಿನ ಅದಕ್ಕೆ ಪರಿಶ್ರಮ ಹಾಕಬೇಕು. ಆ ಪರಿಶ್ರಮದ ಮೂಲಕವಾಗಿ ಬೆಳೆಯನ್ನು ಯಾವ ರೀತಿ ನಾವು ಬೆಳೆಯಬೇಕು, ಸುಸ್ಥಿರ ಕೃಷಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು. ನೀರನ್ನು ಈಗ ರಾಸಾಯನಿಕ ಬಳಸಿರ್ತಕ್ಕಂಥ ತೋಟಗಳಿಗೆ 8 ದಿವಸ 10 ದಿವಸಕ್ಕೆ ನೀರು ಕೊಡಲಿದ್ರೆ 11ನೇ ದಿವಸಕ್ಕೆ ಗಿಡ ಒಣಗುತ್ತೆ. ನಂದು ಮಳೆ ಬಂದು ಈಗ 26-27 ದಿವಸ ಆಯಿತು, ಈಗ 1-2 ದಿವಸ ಆಯಿತು ನಾನು ನೀರು ಬಿಟ್ಟು. ಅಂದರೆ 27 ದಿವಸಗಳ ಕಾಲ ನೀರನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭೂಮಿಗೆ ಬಂದಿದೆ ಅಂದರೆ ನನಗೆ ಖುಷಿ ಆಗ್ತಾಯಿದೆ. ನನ್ನ ಭೂಮಿಯಲ್ಲಿ ಸುಸ್ಥಿರ ಕೃಷಿ ಅಥವಾ ಹಸಿರು ಹೊದಿಕೆ ಏನೋ ಕೆಲಸ ಮಾಡಿದೆ ಅಂತಕ್ಕಂಥ ಅಭಿಪ್ರಾಯ ನನ್ನಲ್ಲಿ ಬರ್ತಾ ಇದೆ. ಆ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಕಲ್ಲಿನಂತೆ ಭೂಮಿ ಮಾಡ್ಕೊಳ್ಳೋದಕ್ಕಿಂತ ಇಂಥ ಸುಸ್ಥಿರ ಕೃಷಿಗೆ ಒತ್ತು ಕೊಟ್ಟು ಸಾವಯವ ವಸ್ತುಗಳನ್ನು, ಸಾವಯವ ಗೊಬ್ಬರವನ್ನು ಬಳಸೋದ್ರ ಮುಖಾಂತರ ಭೂಮಿ ತಾಯಿಯನ್ನು ನಾವು ಹೂವಿನ ಮೇಲೆ ನಡೆದಂತೆ ಮಾಡ್ಬೋದು. ಹೂವಿನ ಹಾಸಿಗೆ ಮೇಲೆ ನಾವು ನಡೀತಾ ಇದ್ದೀವಿ ಅನ್ನತಕ್ಕಂಥ ಒಂದು ಅನುಭವ ನಾವು ಕಾಲಿಟ್ಟಾಗ ನಮ್ಮ ಭೂಮಿಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು. ಎರಡನೇದು, ಈ ಹಸಿರು ಗೊಬ್ಬರವನ್ನು ಪೂರ್ತಿಯಾಗಿ ಒಣಗಿದ ಮೇಲೆ ಅದನ್ನು ಮಲ್ಚಿಂಗ್ ಮಾಡೋದಕ್ಕಿಂತ ಅದು ಹಸಿರಾಗಿರುವಾಗ ಅದನ್ನು ಮಲ್ಚಿಂಗ್ ಮಾಡಿದರೆ ಎರೆಹುಳುಗಳು ಆ ಗೊಬ್ಬರವನ್ನು ತಿಂದು ಅದ್ರ ಹಿಕ್ಕಿಯನ್ನು ಹಾಕ್ತವೆ. ಅದೇ ನಮಗೆ ಲಾಭ. ನಾವು ಹೊರಗಡೆಯಿಂದ ತಂದು ಗೊಬ್ಬರವನ್ನು ಹಾಕಿ ದುಡ್ಡು ಖರ್ಚು ಮಾಡೋದಕ್ಕಿಂತ ನಮ್ಮ ಬೆಳೆಯಲ್ಲೇ ನಾವೇ, ನಮ್ಮ ಹೊಲದಲ್ಲೇ ನಾವೇ ಗೊಬ್ಬರವನ್ನು ಸೃಷ್ಟಿ ಮಾಡ್ಕೊಂಡು ಆ ಹುಳುಗಳಿಗೆ ಆಹಾರ ಕೊಟ್ಟಾಗ ಆ ಹುಳು ಸುಮಾರು 8-10 ಅಡಿ ಭೂಮಿ ಆಳಕ್ಕೆ ಹೋಗಿ ಯಾವ ರೂಟಲ್ಲಿ ಹೋಗಿರ್ತಾ ಆ ರೂಟಲ್ಲಿ ವಾಪಸ್ ಬರದೆ ಬೇರೆ ದಾರಿಯಲ್ಲಿ ಬಂದು ಮತ್ತು 24 ತಾಸು ಸೈಕಲ್ನಲ್ಲಿ ಅದು ಇಲ್ಲಿ ಗೊಬ್ಬರವನ್ನು ಹಾಕುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಭೂಮಿಯ ತುಂಬ ಸುಮಾರು 7-8 ಅಡಿ ತೂತುಗಳು ಬೀಳ್ತಾ ಇದಾವೆ, ರಂಧ್ರಗಳು ಬೀಳ್ತಾ ಇದಾವೆ ನನ್ನ ಹೊಲದಲ್ಲಿ. ಆ ರಂಧ್ರಗಳ ಮೂಲಕವಾಗಿ ಗಾಳಿ ಹೋಗುತ್ತೆ, ಬಿಸಿಲು ಹೋಗುತ್ತೆ, ನೀರು ಹೋಗುತ್ತೆ. ನಾವು ಹಾಕಿರ್ತಕ್ಕಂಥ ಹಸಿರು ಗೊಬ್ಬರವು ಕೂಡ ಭೂಮಿ ತಾಯಿಯ ಮಳೆಯಲ್ಲಿ ಸೇರ್ತಾ ಇದೆ. ಇದರ ಪರಿಣಾಮವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಸರ್. ಹಾಂ, ಜೈವಿಕ ತೋಟಗಾರಿಕೆ ಬಗ್ಗೆ ಹಾಂ ಸರ್ ಒಂದೆರಡು ಮಾತು ಹೇಳಿ ಸರ್. ಅದನ್ನೇ ಸರ್, ಈಗ ಜೈವಿಕ ತೋಟಗಾರಿಕೆ ಅಂದರೆ ಇದರಲ್ಲಿ ಏನು ಭಾಳ ವಿಶೇಷ ಏನಿಲ್ಲ. ನಾವು ಹಿಂದೆ ನಮ್ಮ ಹಿರಿಯರು ಹೇಳ್ತಾಯಿದ್ರು, ಸಗಣಿ ಗೊಬ್ಬರವನ್ನು ಉತ್ಕೃಷ್ಟವಾಗಿ ಯಥೇಚ್ಛವಾಗಿ ಬಳಸ್ತಾ ಇದ್ರು, ಮೌಲ್ಯವರ್ಧನೆಯನ್ನು ಮಾಡಿ ಬಳಸ್ತಾ ಇದ್ರು. ಇವತ್ತು ನಾವು ನಮ್ಮ ಮನೆಗೆ ಹಾಲು ಉಣ್ಬೇಕಂದ್ರೆ ನಾವು ಕೊಂಡ್ಕೊಂಬಂದು ಉಣ್ತೀವಿ ಹೊರತು ಒಂದು ಹಸು ಸಾಕಿದಂಥ ಮಟ್ಟದಲ್ಲಿ ಇಲ್ಲ. ಎರಡನೇದು, ಹಿಂದೆ ನಮ್ಮ ಕೃಷಿಕರು ಪಕ್ಕ ಜವಾರಿ ತಳಿಗಳು ಇರ್ತಾಯಿದ್ವು, ಹಸುಗಳು ಜವಾರಿ ಇರ್ತಿದ್ವು, ಬೀಜಗಳು ಜವಾರಿ ಇರ್ತಿದ್ವು, ಮನುಷ್ಯನು ಜವಾರಿ ಆಗಿರ್ತಿದ್ದ. ಇವತ್ತು ಬೀಜಗಳು ಹೈಬ್ರಿಡ್ ಆಗಿದ್ದಾವೆ, ದನಗಳು ಹೈಬ್ರಿಡ್ ಆಗಿದ್ದಾವೆ, ತಿಂತಕ್ಕಂಥ ಆಹಾರವನ್ನು ಹೈಬ್ರಿಡ್ ಆಗಿದ್ದಾವೆ, ನಮ್ಮ ಗುಣಗಳು ಹೈಬ್ರಿಡ್ ಆಗಿವೆ, ಭೂಮಿನೂ ಹೈಬ್ರಿಡ್ ಆಗಿದೆ. ಇದನ್ನು ಒಪ್ಪಿಕೊಳ್ತಕ್ಕಂಥ ಮಾತಿದು ಹೌದ್ರೆ. ಇದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇಂಥ ಆಹಾರವನ್ನು ತಿಂದಿರ್ತಕ್ಕಂಥ ಮನುಷ್ಯನ ಮನಸ್ಸು ಕಲ್ಮಶ ಆಗ್ತೈತೆ, ಮನುಷ್ಯನ ಮಾತು ವಿಷ ಆಗ್ತಾ ಇದ್ದಾವೆ. ಅದ್ರ ಪರಿಣಾಮ ಇವತ್ತು ಭೂಮಿನೂ ವಿಷ ಆಗ್ತೈತೆ, ನಮಗೆ ಅದು ವಿಷವನ್ನು ತಿಂದು ವಿಷವನ್ನು ನಮಗೆ ಕೊಡ್ತೈತೆ. ಅದ್ರ ಪರಿಣಾಮ ಮನುಷ್ಯನಿಗೆ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದೊಂದು ಹೊಸ ರೋಗ ಉಲ್ಬಣ ಆಗ್ತಾ ಹೋಗ್ತೈತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನೋಡಿದ್ರಲ್ಲ ರೈತ ಬಾಂಧವರೇ, ಒಬ್ಬ ಸಂಪನ್ಮೂಲ ವ್ಯಕ್ತಿ ಯಾವ ರೀತಿ ತಮ್ಮ ಅನುಭವಗಳನ್ನ ನಮ್ಮ ಯುವ ಕೃಷಿಕರು ಮತ್ತು ಸಮಾಜ ಜೊತೆಯಲ್ಲಿ ಹಂಚ್ಕೊಂತಾರೆ ಅಂತಕ್ಕಂಥದ್ದು. ಸಂಸ್ಥೆ ಹೆಸರು ಸರ್, ತಮ್ಮ ಸಂಸ್ಥೆ ಹೆಸರು ಸರ್? ಸರ್ವೋದಯ ಸ್ಮಾರಕ ಪ್ರತಿಷ್ಠಾನ. ಅಂದರೆ ಸರ್ವೋದಯ ಸ್ಮಾರಕ ಪ್ರತಿಷ್ಠಾನ ಅಂದರೆ ಇಂಗ್ಲೀಷ್ನಲ್ಲಿ ಅದನ್ನೇ ಸರ್ವೋದಯ ಮೆಮೋರಿಯಲ್ ಫೌಂಡೇಶನ್ ಅಂತಾರೆ. ಫೌಂಡೇಶನ್ನಲ್ಲಿ ದಾವಣಗೆರೆಯಲ್ಲಿ ಮುಖ್ಯ ಕಚೇರಿ ಇದೆ. ಇದರ ಮುಖಾಂತರವಾಗಿ ನಾವು ಈಗಾಗಲೇ ಜಲಾನಯನ ಅಭಿವೃದ್ಧಿ ಅಂದರೆ ಓಡುವ ನೀರನ್ನು ನಡೆಯುವಂತೆ ಮಾಡು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡು, ನಿಂತ ನೀರನ್ನು ಇಂಗುವಂತೆ ಮಾಡು, ಇಂಗಿದ ನೀರನ್ನು ಸರಿಯಾಗಿ ಭೂಮಿಗೆ ಹದವಾಗುವಂತೆ ನೋಡ್ಕೊಳ್ಳೋದೆ ಅಂದರೆ ಸುಸ್ಥಿರ ಕೃಷಿ. ಇದು ಒಂದು. ಎರಡನೇದು, ನಾವು ಅದ್ರ ಜೊತೆಗೆ ಸ್ವಸಹಾಯ ಸಂಘಗಳಿಗೆ ಹಣವನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ಹಣದಿಂದ ಹಣವನ್ನು ಯಾವ ರೀತಿ ಉತ್ಪಾದನೆ ಮಾಡ್ಕೋಬೇಕು, ಅಂದರೆ ಉತ್ಪಾದಕ ಸಾಲ ಅಂದ್ರೇನು, ಅನುತ್ಪಾದಕ ಸಾಲ ಅಂದ್ರೇನು, ಯಾವ ರೀತಿ ಹಣವನ್ನು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿ ಕೊಡ್ತಾ ಇದ್ದೇವೆ. ಜೊತೆಗೆ ಈ ಹಿಂದೆ ನಾನು ಕೃಷಿ ಅರಣ್ಯ ಸಮಿತಿಗಳಿಗೆ, ಕೃಷಿ ಸಮಿತಿಗಳಿಗೆ ನಾನು ತರಬೇತಿಯನ್ನು ಕೊಡ್ತಾ ಇದ್ದೆ. ಆ ಅರಣ್ಯ ಸಮಿತಿಗಳಲ್ಲಿ ಅವತ್ತೇ ಹೇಳ್ತಾ ಇದ್ವಿ ನಾವು, ಸುಮಾರು ಈಗ 2011 ಮತ್ತು 2014 ನಡುವೆ ಹೇಳ್ತಾ ಇದ್ವಿ, ಮುಂದೆ ಜಗತ್ತಿಗೆ ಕಂಟಕ ಇದೆ, ತಾಪಮಾನ ಬರ್ತಾ ಇದೆ, ಅದಕ್ಕೋಸ್ಕರವಾಗಿ ನೀವು ಇವತ್ತು ಜಾಗತಿಕ ತಾಪಮಾನ ಬರಬಾರ್ದಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಅರಣ್ಯವನ್ನು ಬೆಳೆಸ್ರಿ, ನಿಮ್ಮ ಬದುಗಳಲ್ಲಿ ಮರಗಳನ್ನು ಬೆಳೆಸ್ರಿ, ನಿಮ್ಮ ಹೊಲಗಳಲ್ಲಿ ಹೊಂಡಗಳನ್ನು ನಿರ್ಮಿಸಿ ನೀರನ್ನು ಹಿಡಿದಿರ್ತಕ್ಕಂಥ ಕೆಲಸವನ್ನು ಮಾಡಿರಿ, ದಯವಿಟ್ಟು ಮಾಡಿರಿ ಅಂತ ಹೇಳಿ ರೈತರಿಗೆ, ಅರಣ್ಯ ಸಮಿತಿಯವರಿಗೆ, ಸ್ವಸಹಾಯ ಸಂಘದವರಿಗೆ ಈಗೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ನಾವು ಬದುಕಿರೋವರೆಗೂ ನಮಗಾಗಿ ಒಂದು ಮರವನ್ನು ನಾವು ನೆಟ್ಟು ಸಾಯೋಣ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವರಲ್ಲಿ ತುಂಬ್ತಾ ಇದ್ದೀವಿ. ಇದರ ಪರಿಣಾಮವಾಗಿ ಸಾಕಷ್ಟು ಗಿಡ ಮರಗಳನ್ನು ನೆಟ್ಟಿದ್ದಾರೆ, ಅವು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಅರಣ್ಯ ಇಲಾಖೆಯವರು ಕೂಡ ಅದಕ್ಕೆ ಒತ್ತು ಕೊಟ್ಟು ನಮ್ಮ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಗಿಡ ಮರಗಳನ್ನು ಬೆಳೆಸ್ತಾ ಇದ್ದಾರೆ. ಇದಕ್ಕೆ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನಮ್ಮ ಸಂಸ್ಥೆಯ ಮೂಲಕ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮಂಜಣ್ಣ, ತಾವು ಏನು ಮಾಡ್ತಿದ್ದೀರಿ ಸರ್? ನಾವು ಕೃಷಿಕರು ಸರ್. ನಿಮ್ಮ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ನೀವು ಕೂಡ ಸುಸ್ಥಿರ ಕೃಷಿ ಮಾಡ್ತಾ ಇದ್ದೀರಿ. ಈಗ ಎಷ್ಟೋ ತನಕ ಪಾಟೀಲ್ರು ಭಾಳ
ಸಮಗ್ರವಾಗಿ ತಿಳಿಸಿದ ವಿಚಾರ. ಸರಿ ಸರ್. ಅದ್ರ ಬಗ್ಗೆ ನಿಮ್ಮ ತೋಟ ಹೆಂಗಿದೆ? ನಮ್ಮ ಸಂಪರ್ಕಕ್ಕೆ ಸುಮಾರು ನಾವು 4-5 ವರ್ಷದಿಂದ ಇದ್ದೀರಿ ನಮ್ಮ ಜೊತೆಗೆ, ಹೌದಾ? ನಿಮ್ಮ ತೋಟ ಚೆನ್ನಾಗಿದೆಯಾ? ಈ ಹಿಂದೆ ಒಂದು ವರ್ಷ ಸ್ವಲ್ಪ ಗ್ಯಾಪ್ ಆಗಿದೆ ಸರ್, ನಮ್ದು ಹಾಂ. ಗ್ಯಾಪ್ ಮಾಡಿದ್ವಿ. ಈಗ ಅಟ್ ಪ್ರೆಸೆಂಟ್ ಈ ಪ್ರೆಸೆಂಟ್ ನೀವು ಸ್ಲರಿ ಹಾಕಿದಿಂದ ಹಿಡಿದು ಇಲ್ಲಿವರೆಗೂ ಚೆನ್ನಾಗಿದೆ. ಚೆನ್ನಾಗಿದೆ, ಬುಡನು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಭೂಮಿ ತೂತ್ ಬಿದ್ದಾವ ನೋಡಿ ಸರ್, ಕಾಣ್ತಾವಲ್ಲ. ಅದೇ ರಂಧ್ರಗಳು ಕಾಣ್ತಾ ಇದಾವೆ. ಸರ್. ಈಗ ಪಾಟೀಲ್ ಹೇಳ್ತಕ್ಕಂಥ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್ ಈಗ ಈ ಪಾಟೀಲ್ರು ನಮ್ಮ ಗೌಡ್ರು ಹೇಳ್ದಂಗೆ ಹಾಂ. ಇವತ್ತು ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಬೆಳೆನೂ ದೊಡ್ಡ ಲಾಭ ಇದೆ. ಲಾಭ ಇದೆ ಸರ್. ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳು ಜೊತೆಗೆ ಇಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ, ಮುಚ್ಚಿಗೆ ಮಾಡೋದ್ರಿಂದ ಹೌದು, ಮಣ್ಣಿನ ಜೀವಳಿಗೆ ಆಹಾರ ಆಗುತ್ತೆ. ಈ ಹಸಿರೆಲೆ ಗೊಬ್ಬರ ಹಸರಸರಾಗಿ ಇರೋದ್ರಿಂದ ಬೇಗ ಮಣ್ಣಲ್ಲಿ ಡೈಲ್ಯೂಟ್ ಆಗಿ ಬೆಳೆಗೆ ಜಲ್ದಿ ಬೇಗ ಇದಾಗುತ್ತೆ ಸರ್. ಫಸಲು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಥ್ಯಾಂಕ್ ಯು ಸರ್. ಆಮೇಲೆ ಸರ್ ಇನ್ನೊಂದು ಮನವಿ, ನನಗೆ ಒಂದಲ್ಲ ಒಂದು ದಿವಸ ನಮ್ಮ ತೋಟಕ್ಕೆ ಹುಲ್ಲುನಚ್ಚಗೌಡರು ಕರ್ಕೊಂಬರ್ಬೇಕು. ಮಾಡೋಣ ಸರ್. ಅವರ ಏನೈತಲ್ಲ ಸಲಹೆ ಎಷ್ಟಂದ್ರೆ ಸಾಮಾನ್ಯರಾಗಿ ಬೆರಿತಕ್ಕಂಥ ಅವ್ರ ಗುಣ, ಅವರ ಸಲಹೆ ನನಗೆ ನಿಜವಾಗ್ಲೂ ಭಾಳ ಒಪ್ಪಿಗೆ ಐತಿ, ಇಷ್ಟ ಆಗೈತಿ. ದಯಮಾಡಿ ಒಂದು ಅವಕಾಶನ ಅವ್ರನ್ನ ಕರ್ಕೊಂಡು ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ ಸರ್. ನಿಮ್ಮ ಹೆಸರು? ಶಿವಕುಮಾರ್. ಓಕೆ, ನಮ್ಮ ರೈತ ಸರ್ ಅದು. ಅದೇ